ಬೇಕು ಸರ್. ಪೊಲೀಸ್ ಬಂದೋಬಸ್ತೂ ಬೇಕು. ಇದು ಅರೆಸ್ಟು ಮಾಡಬೇಕು ಸರ್. ನಂಗೆ ನ್ಯಾಯ ಸಿಗೋವರೆಗೂ ಹೇಳ್ತಿದ್ದೀನಿ. ನಾನು ಸಾಯಕ್ಕೂ ರೆಡಿ ಇದ್ದೀನಿ. ಮುಂದೆ ನಾನು ಸಾಯಿಸೇ ಬಿಡಬೇಕು. ಈ ಲಂಜ್ ಮುಂಡೆನ ಸುಗಾಲಿ ಲಂಜಲು ಒಬ್ಬರಲ್ಲ ಸರ್, ಒಬ್ಬರಲ್ಲ ಇಬ್ಬರಲ್ಲ ಸರ್. ನಮ್ಮ ಜಾತಿನೆಲ್ಲನೂ ಇದು ಮಾಡ್ತಾರೆ ಸರ್. ಜನ ಬಂಧುಗಳೇ, ಏನು ಇವತ್ತಿನ ದಿನ ಕೊತ್ತಕೋಟೆ ಅಲ್ಲಿ ಈ ಗ್ರಾಮದಲ್ಲಿ ಸವರ್ಣಿಯರಿಗೂ ಮತ್ತು ದಲಿತರಿಗೂ ಗಲಾಟೆ ಆಗಿದೆ ಅಂತ ವಿಚಾರ ಗೊತ್ತಾಯಿತು. ಈ ವಿಚಾರವನ್ನು ನಮ್ಮ ಧೀಮಂತ ನಾಯಕ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ಗಮನಕ್ಕೆ ಈ ವಿಚಾರ ಹೋಗಿದೆ. ಈ ವಿಚಾರ ತಿಳಿದ ತಕ್ಷಣ ನಮಗೆ ಫೋನ್ ಮಾಡಿ, ನೋಡಪ್ಪ ನಿಮ್ಮ ಜಿಲ್ಲೆಯಲ್ಲಿ ದಲಿತರಿಗೂ ಮತ್ತು ಸವರ್ಣರಿಗೆ ಗಲಾಟೆ ಆಗಿದೆ ಜಮೀನು ವಿಚಾರದಲ್ಲಿ, ಅಲ್ಲಿ ಹೋಗಿ ಸ್ಪಾಟ್ ಹೋಗಿ ಅದು ಏನಾಗಿದೆ ಏನೊಂದು ವಿಚಾರವನ್ನು ಖುದ್ದಾಗಿ ನಮ್ಗೆ ತಿಳಿಸ್ಬೇಕಂತ ನಮಗೆ ಫೋನ್ ಮೂಲಕ ತಿಳಿಸಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಈಗ ಈ ಗ್ರಾಮದಲ್ಲಿ ಆ ಜಮೀನು ವಿವಾದ ಇರ್ಬೋದು, ಬೇರೆ ಏನೇ ಇರ್ಬೋದು, ಕಾನೂನು ಚೌಕಟ್ಟಲ್ಲಿ ನಡಿಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಜಮೀನು ವಿವಾದ ಅಂದರೆ ಇವರು ಬಂದು ಎಸ್ಸಿಗೆ ಲಂಬಾಣಿಸ್, ಇವರು ರಡ್ಡೆಪ್ಪಣ್ಣವ್ರು ಬಂದು ಒಕ್ಕಲಿಗಾಸು. ಅವ್ರ ತಂದೆ ತೀರೋದ್ರೆ ಪಾವತಿ ವರ್ಷಕ್ಕೆ ಆಗುತ್ತೆ. ಲಂಬಾಣಿಯಲ್ಲಿ ಇವ್ರು ತೀರೋದ್ರೆ ರೆಡ್ಡಪ್ಪ ನಾಯ್ಕ ಅಂತ ಬರಬೇಕು. ಒಕ್ಕಲಿಗರಿಗೂ ಲಂಬಾಣಿಸ್ಗೆ ಸಂಬಂಧನೇ ಇಲ್ಲ. ಈಗ ಈ ಜಮೀನು ಭೀಮಾ ನಾಯ್ಕ ಅನ್ನೋರು ಅವ್ರ ಹೆಸರಲ್ಲಿ ಇಲ್ಲ, ರಾಮನಾಯ್ಕ ಅನ್ನೋರ ಹೆಸರಲ್ಲಿ ಇಲ್ಲ. ಅವರು ರಿಜಿಸ್ಟ್ರು ಮಾಡಿಕೊಟ್ಟಿಲ್ಲ, ಏನಿಲ್ಲ. ಹೆಂಗೆ ಇವರಿಗೆ ರಿಜಿಸ್ಟ್ರ್ ಆಗುತ್ತೆ? 4 ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ HR ಮುಖಾಂತರ ಆಗಿದೆ ಅಂತ. ಅವರು ಒಕ್ಕಲಿಗರು, ಇವ್ರ ಹೆಸರು ಹೆಂಗಾಗುತ್ತೆ? ಮುಟೇಶನ್ ಇಲ್ಲ, ಏನಿಲ್ಲ. ಪಾಣಿಯಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ 4 ಆಗಿದೆ. ಇಲ್ಲಿ ನಮ್ಮ ದಲಿತರಿಗೆ ಅನ್ಯಾಯ ಆಗಿದೆ. ನಾವು ಯಾವುದೇ ಕಾರಣದಿಂದ ನಮ್ಮ ಪಾರ್ಟಿಯಿಂದ ನಮ್ಮ SC ST ಮೈನಾರಿಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಯಾವುದೇ ಜನಾಂಗ ಇರ್ಬೋದು, ಅನ್ಯಾಯ ಆದರೆ ನಮ್ಮ ಪಾರ್ಟಿಯಿಂದ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ನಮಗೆ ಸ್ವಾಭಿಮಾನ ಇದೆ, ಮನಸ್ತತ್ವ ಇದೆ. ಈ ಭಾರತ ದೇಶದಲ್ಲಿ ನಾವು ಮನುಷ್ಯರು ಮಾನವೀಯತೆಯಿಂದ ಕಾನೂನು ಚೌಕಟ್ಟಲ್ಲಿ ಬದುಕ್ತಾ ಇರೋರು. ನಮ್ಮ ಜಮೀನನ್ನೇ ನೀವು ಕಬಲಿಸ್ಕೊಂಡು ನಮ್ಮ ಮೇಲೇ ದೌರ್ಜನ್ಯ ಮಾಡ್ತೀರಂದರೆ ನಾವೆಲ್ಲಿ ಹೋಗ್ಬೇಕು? ಕಾನೂನಲ್ಲಿ ನಮ್ಮ ಸುವ್ಯವಸ್ಥೆ ಇಲ್ವಾ? ನಾವು ದಲಿತರೇನೋ ಬದುಕಬಾರ್ದಾ? ಏನೇ ತೊಂದರೆ ಆದರೂ ರೌಡಿಜಮ್ ಮಾಡ್ತಾರೆ. ನೀವು ಯಾರ ಮೇಲೆ ಮಾಡೋದು? SC ST ಮೇಲೆ. ನಾವು ನಮ್ಮ ಜಮೀನುಗಳನ್ನು ಕಲ್ಕೊಂಡು ನಾವು ಮಾತಾಡಬಾರ್ದು. ನಿಮಗೆ ಅಧಿಕಾರಿಗಳ ಸಪೋರ್ಟ್ ನಿಮಗೆ ಇರುತ್ತೆ, ರಾಜಕೀಯ ಬಲ ನಿಮಗೆ ಇರುತ್ತೆ, ಹಣದ ಬಲ ನಿಮಗೆ ಇರುತ್ತೆ. ನಮಗೆ ಇವೆಲ್ಲ ಏನಿಲ್ದಿದ್ರೂ ಪರವಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ. ಸಂವಿಧಾನ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಅಂತ ಒಂದೇ ಒಂದು ಕಾರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲ ಅಂದರೆ ನಮ್ಮನ್ನು ಎಲ್ಲಿ ಸಿಗ್ತಾ ಇಲ್ಲಿ ಮರ್ಡರ್ ಮಾಡ್ತಾಯಿದ್ರು, ಸಾಯಿಸ್ತಾಯಿದ್ರು, ನಮ್ಮ ಹೆಣ್ಣು ಮಕ್ಕಳನ್ನು ರೇಪು ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ಇದೆಲ್ಲ ಆಗಬಾರ್ದು ಅಂತ ನಮ್ಮ ಆಸೆ. ಬೇಕಂತ ನೀವು ಬೇರೆ ಥರ ಕ್ರಿಯೇಟ್ ಮಾಡಿ ಇದು ಮಾಡಿಕೊಂಡು ಗ್ರಾಮಗಳಲ್ಲಿ ಅಶಾಂತಿ ಸೃಷ್ಟಿ ಮಾಡುವುದು ಇದೆಲ್ಲ ಮಾಡಬಾರ್ದಂತ ನಾವು ಕಲಕಲೆಗೆ ಎಲ್ಲರಲ್ಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಏನು ನ್ಯಾಯಯುತವಾಗಿ ದಾಖಲೆಗಳು ಏನಿದೋ ದಾಖಲೆ ಪ್ರಕಾರ ಅಧಿಕಾರಿಗಳ ಹತ್ರ ಕುತ್ಕೊಂಡು ಅವ್ರನ್ನೂ ನಮ್ಮನ್ನು ಇಬ್ಬರನ್ನೂ ಕರೆಸಿ ದಾಖಲೆಗಳು ಎತ್ಕೊಂಡು ಬಂದು ಪರಿಶೀಲನೆ ಮಾಡಿ ಎಲ್ಲಿ ತಪ್ಪಾಗಿದೋ ಅದನ್ನು ತಿದ್ದುಕೊಳ್ಳಿ. ಇದು ಯಾವುದೇ ಕಾರಣಕ್ಕೂ ಆ ಜಮೀನು ರಿಜಿಸ್ಟರ್ ಆಗೇ ಇಲ್ಲ. ಇದು 4 ಬೇಕಾದರೆ ಪಾಣಿ ರೆಡ್ಡಪ್ಪ ಅಂತ ಇದೆ. ಈ ಭೀಮಾ ನಾಯ್ಕ, ರಾಮನಾಯ್ಕ ಅನ್ನೋರ ಹೆಸರಲ್ಲಿ ದಾಖಲೆಗಳೇ ಇಲ್ಲ, ಪಾಣಿ ಇಲ್ಲ, ಏನಿಲ್ಲ. ಹೆಂಗೆ ಅವ್ರಿಗೆ ಹೋಗುತ್ತೆ? ಇದು 100ಕ್ಕೆ 100 ಸತ್ಯ. 4 ಮಾಡಿದ್ದಾರೆ. ಇದಕ್ಕೆ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಣ. ಗ್ರಾಮಗಳಲ್ಲಿ ನೀವಾಗಲಿ ಅವರಾಗಲಿ ಗಲಾಟೆ ಬೀಳೋದು, ಜಗಳ ಬೀಳೋದು ಮಾಡಬಾರ್ದು. ಫಸ್ಟೇ ನಾವು ಹೇಳ್ತಾ ಇದ್ದೀವಿ. ನಾವು ಶಾಂತಿಯುತವಾಗಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ದಾಖಲೆಗಳನ್ನು ನಮ್ಮ ಹೆಸರು ತೆಗೆದುಕೊಂಡು ನಾವು ಪೊಸಿಷನ್ಗೆ ಹೋಗ್ಬೇಕಷ್ಟೇ. ಅದು ಕಾನೂನು ಚೌಕಟ್ಟಲ್ಲಿ ಪೊಲೀಸರ ಮುಖಾಂತರ ಹೋಗೋಣ. ಅನ್ಯಾಸರಾಗಿ ಹೋಗಿ ಗಲಾಟೆಗಳು ಮಾಡಿಕೊಂಡು ಬೇರೆ ಥರ ಪ್ರಾಣಗಳು ಹೋಗೋದು ಇದೆಲ್ಲ ಆಗಬಾರ್ದು ಅಂತ ನಾನು ಈ ಮೂಲಕ ಹೇಳ್ತಾ ಈ ಗ್ರಾಮದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಇರಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಸ್ವಾತಿ ಅಂತ ಸರ್. ಇದೇ ಊರು ಕೊಟ್ಟಕೋಟಮಂಟಪಲ್ಲಿ ಚೆಲ್ಲೂರು ತಾಲೂಕು. 4 ದಿನದ ಹಿಂದೆ ಜಗಳ ಆಗಿದ್ದು ಜಮೀನು ಗಲಾಟೆಗಳಲ್ಲಿ
ಯಾರೋ ರೆಡ್ಡಿ ಜನಾಂಗದವರಿಗೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಜನರ ನಡುವೆ ಇದೇ ಜಗಳದಲ್ಲಿ ನನ್ನನ್ನು ಎಳೆದಾಡಿ ಹೊಡೆದು ಪ್ರಾಣಹಾನಿ ಮಾಡಿ ಎಲ್ಲಂದರೆ ಬಟ್ಟೆ ಎಲ್ಲ ಹರಿದಾಕ್ಬಿಟ್ಟು ಜುಟ್ಟು ಹಿಡ್ಕೊಂಡು ಎಳೆದಾಡಿ ಹೆಂಗಂದರೆ ಹಂಗೆ ಹೊಡೆದು ಇದೆಲ್ಲ ಘಟನೆಗಳಾಗಿ ಇಷ್ಟು 4 ದಿನ ಆದ್ರೂ ಇನ್ನೂ ಯಾವ ಇದೇ ಥರದ ಕ್ರಮ ಕೈಗೊಂಡಿಲ್ಲ ಸರ್. ನ್ಯಾಯ ಇನ್ನೂ ಸಿಕ್ತಿಲ್ಲ ನನ್ನ ಬಗ್ಗೆ ಸರ್. ಬರೀ ಜಾತಿಗಳ ಬಗ್ಗೆ ಜಾತಿ ಸುಗಾಲಿ ಮುಂಡ್ಲು ಬರೀ ತೆಲುಗಲ್ಲಿ ಸರ್. ಸುಗಾಲಿ ಮುಂಡ್ಲು, ಸಣ್ಣ ಮುಂಡ್ಲು, ಈ ಮುಂಡೆಗಳಿಗೆಲ್ಲ ಏನಕ್ಕೆ ಬೇಕು ಜಮೀನು ಅನ್ನೋ ಥರ. ಈ ಮುಂಡೆ ಸುಗಾಲಿ ಮುಂಡೆ, ಈ ಮುಂಡೆನ ಹೊಡೆದು ಬಿಸಾಕಬೇಕು ಫಸ್ಟು. ಕೊಲೆ ಮಾಡಿದ್ರೆ ಬಿಡಬಾರ್ದು ಅನ್ನೋ ಮಾತುಗಳಿಂದ ಸರ್. ಎಲ್ಲ ಮೇಯ್ನ್ ಈ ಜಮೀನು ಗಲಾಟೆಗಳಲ್ಲಿ ಜಮೀನವ್ರು ಯಾರೂ ಅಷ್ಟೊಂದು ಕೈ ಹಾಕಿಲ್ಲ ಸರ್ ನನ್ನ ಮೇಲೆ. ಬೇರೆ ಮೂರನೇ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ ಅವ್ರು ರಾಧಮ್ಮ, ಮಾರಪರೆಡ್ಡಿ, ಮಧುಸೂದನ, ಸುಧಾಕರ, ವಿನಯ್, ಶಶಿಕಲಾ ಮತ್ತು ಅರುಣ್ ಇಂಥವರೆಲ್ಲ ಸರ್. ಇಂಥವರೆಲ್ಲ ಬಿಟ್ಟು ಹಲವಾರು ಜನ ಸರ್. 21 ಜನ ಊರಲ್ಲಿ 1-2 ಅಲ್ಲ ಸರ್. ಒಬ್ಬೊಬ್ಬ ಮನೆಗಿಬ್ಬರು ಅಂತ ಮಾತಾಡ್ಕೊಂಡು ಗುಂಪು ಸೇರಿ ಬಂದುಬಿಟ್ರು ಸರ್. 22 ಜನದಲ್ಲಿ ಒಂದು ಹೆಣ್ಮಗು ಹೆಂಗೆ ಕಿರ್ಚಾಡ್ತಿದ್ದೀನಿ ಅಂತಂದರೆ ಆ ವಿಡಿಯೋಲಿದೆ ನೋಡಿ ಸರ್. ನೀವು ಆ ವಿಡಿಯೋಲಿ ಅದು ನೋಡ್ಬೋದು. ನಾವು ಕಿರ್ಚಾಡ್ತಿದ್ರು ಹೊರಗಡೆ ಯಾರೂ ಬೀಳಲಿಲ್ಲ ಸರ್. ಇಷ್ಟು ಜನ ಮುದುಕರೆಲ್ಲ ಇದ್ದಾರೆ ಸರ್ ನಮ್ಮವರು. ಬರೀ 8 ಜನ ಇದ್ದಾರೆ. 8 ಜನದಲ್ಲಿ ಯಾರೂ ನನ್ನ ಹಿಡ್ಕೊಡೋಕ್ಕೂ ಬರಲಿಲ್ಲ ಸರ್. ಅಷ್ಟು ಜನದಲ್ಲಿ ಕಾಣಿಸ್ಲೂ ಇಲ್ಲ ಸರ್ ಹೊರಗಡೆಯಿಂದ. ಆ ಥರ ಒದ್ದು ನಮ್ಮ ತಾತನನ್ನು ಒದ್ದು ಅವ್ರಿಗೂ ಸ್ಪೃಹಣೆ ಇರಲಿಲ್ಲ ಸರ್. ಕಾನ್ಷಿಯಸ್ಸೇ ಇರಲಿಲ್ಲ. ಅಲ್ಲಿ ಜಮೀನಲ್ಲಿ ಬಿದ್ದು ಅವ್ರು ನನ್ನನ್ನು ಹೊಡೆದು ಹಿಂದೆ ಹೋಗ್ತಿರುವಾಗ ಎದ್ದು ಬಂದಿದ್ದಾರೆ ಸರ್. ಇಂಥ ದೌರ್ಜನ್ಯ ಯಾರಿಗೂ ಆಗಬಾರ್ದು ಸರ್ ಹೆಣ್ಮಕ್ಳಿಗೆ. ನಾನು ಎಜುಕೇಟೆಡ್ ಆಗಿ ಹೊರಗಡೆ ಈ ಊರಲ್ಲೇ ಹಿಂಗೆ ಬದುಕೋಕ್ಕಾಗಲಿಲ್ಲ ಅಂತಂದರೆ 2 ದಿನ ಇಂದ ಹೊರಗಡೆನೂ ಬಂದಿಲ್ಲ. ಮಗುನ ಸ್ಕೂಲ್ ಕಳ್ಸಿನೂ 2 ದಿನ ಆಗ್ತಿದೆ ಸರ್. ಸ್ಕೂಲ್ಗೂ ಕಳಿಸಿಲ್ಲ. ಈ ಥರ ಈ ದೌರ್ಜನ್ಯ ನಾವು ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿದ್ದೆ ನಮ್ಮ ತಪ್ಪೇನು ಸರ್? ಬದುಕೋ ಹಕ್ಕಿಲ್ವ ಈ ಊರಲ್ಲಿ? ಈ ಹಕ್ಕು ಇಲ್ಲ ಅನ್ನೋದು ಥರನೇ ಹಿಂದೆ ಹೋಗಿ ಈ ಮುಂಡೆನ ಸಾಯಿಸೇ ಬಿಡಬೇಕು. ಈ ಲಂಜ್ ಮುಂಡೆನ ಸುಗಾಲಿ ಲಂಜಲು ಒಬ್ಬರಲ್ಲ ಸರ್. ಒಬ್ಬರಲ್ಲ ಇಬ್ಬರಲ್ಲ ಸರ್. ನಮ್ಮ ಜಾತಿನೆಲ್ಲನೂ ಇದು ಮಾಡ್ತಾರೆ ಸರ್. ಈ ಬೇರೆ ಅನ್ನೋನ್ ಪರ್ಸನ್ಸ್ ಬರೀ ಗಂಡು ಮಕ್ಕಳು ಸರ್. ಹೆಣ್ಮಕ್ಳನ್ನೆಲ್ಲ ಎಳ್ದಾಡಿ ನೋಡ್ಬೋದು ಆ ವಿಡಿಯೋಲ್ಲಿ. ಇನ್ನೊಂದ್ಸಲಿ ನಾನು ಆವತ್ತು ಆಗಿರೋ ಘಟನೆಯಿಂದ ನಾನು ವೀಡಿಯೋನೂ ನೋಡಿಲ್ಲ ಸರ್, ಭಯದಿಂದ. ಇನ್ನೊಂದ್ಸಲಿ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಅನ್ನೋದ್ರೂ ತುಂಬ ಈಗಲೂ ನಾನು ನೋಡ್ಬೇಕಂದ್ರೂ ಕಣ್ಣಲ್ಲಿ ನೀರು ಬಂದುಬಿಡ್ತಿದೆ ಸರ್. ನಾವು ಸೀಮೆಎಣ್ಣೆ ಹಾಕಿ ಸುಟ್ಟಾಕ್ಬಿಡ್ತೀವಿ. ನೀವು ಊರಲ್ಲಿ ಇರಬಾರ್ದು, ಊರಲ್ಲಿ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ ಸರ್. ಚಿಕ್ಕ ಜಗಳ ಸರ್. ಒಂದು ಬರೀ ಮಾತುಕತೆಯಲ್ಲಿ ರೈಸ್ ಮಾಡ್ಬೋದು ಅನ್ಸುತ್ತೆ ಸರ್. ನಮ್ಗೆ ರಕ್ಷಣೆ ಬೇಕು ಸರ್. ನಾನು ಇಲ್ಲ ಅಂತಂದರೆ ನಾನು ಸಾಯೋಕ್ಕೂ ರೆಡಿ ಇದ್ದೀನಿ ಸರ್. ಇದಕ್ಕೆ ನನಗೆ ನ್ಯಾಯ ಬೇಕೇ ಬೇಕು. ನಿಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಪೊಲೀಸ್ ಬಂದೋಬಸ್ತೂ ಬೇಕು. ಈ ಅರೆಸ್ಟು ಮಾಡಬೇಕು ಸರ್. ನನಗೆ ನ್ಯಾಯ ಸಿಗೋವರೆಗೂ ಹೇಳ್ತಿದ್ದೀನಿ. ನಾನು ಸಾಯೋಕ್ಕೂ ರೆಡಿ ಇದ್ದೀನಿ. ಅರೆಸ್ಟ್ ಮಾಡಲೇಬೇಕು. ಯಾರು ಇದ್ದಾರೋ ನನ್ನ ಗಂಡು ಮಕ್ಕಳು ಸರ್. ಹೆಣ್ಮಗು ಮೇಲೆ ಹೆಂಗೆ ಕೈ ಹಾಕಿರ್ತಾರೆ ಅಂತ ನಿಮಗೆ ಗೊತ್ತಾಗಬೇಕು. ಹೆಂಗೆ ಎಳ್ದಾಡಿರ್ತಾರೋ ಎಲ್ಲೆಲ್ಲಂದರೆ ಹೆಂಗೆ ಅಂದರೆ ನೋಡಿ ಸರ್. ಹೆಂಗೆ ಹೊಡೆದಿದ್ದಾರೆ ನೀವೇ ನೋಡ್ಬೋದು. ಹೆಂಗಂದರೆ ಹೆಂಗೆ ಎಳ್ದಾಡಿ ಹೊಡೆದು ಎಲ್ಲಂದ್ರೆ ಮುದ್ದೆ ಜಾಗದಲ್ಲೆಲ್ಲ ಮುಟ್ಟಿ ಎದೆಗೆ ಒದ್ದು, ಹಿಂದೆ ಬೆನ್ನಿಗೆ ಒದ್ದು, ಕಾಲಿಂದ ಒದಿತಾರೆ ಸರ್. ಹಿಂದೆ ಅವರು ಮುದುಕರು ಅನ್ನೋದಿಲ್ಲ, ಚಿಕ್ಕವರು ಅನ್ನೋದಿಲ್ಲ ಸರ್. ಅವರು ಅಂತಂದರೆ ಬರೀ ದೌರ್ಜನ್ಯ ಬೇಕು. ನನ್ನ ನ್ಯಾಯ ಸಿಗೋವರೆಗೂ ಸಿಗಲಿಲ್ಲ ಅಂತಂದರೆ ನಿಮ್ಮ ಮುಂದೆನೇ ಸರ್, ನಿಮ್ಮ ಮುಂದೆನೇ ಸಾಯ್ತೀನಿ. ತವರ್ನೀರಿಗೂ ಮತ್ತು ದಲಿತರಿಗೂ ಆಗಿರ್ತಕ್ಕಂತಹ 10ನೇ ತಾರೀಕು ಆಗಿರ್ತಕ್ಕಂಥ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಹಾಗೆ ಬಾಬುಲಾ ನಾಯ್ಕ ಇವ್ರನ್ನೂ ಕೂಡ ಒಬ್ಬ ಹೆಂಗಸು ನಡಿ ರೋಡಲ್ಲಿ ಹೆಂಗಂದ್ರೆ ಹಂಗೆ ಹೊಡೆದಿದ್ದಾರೆ. ಆ ವಿಚಾರವಾಗಿ ನಾವು 2 ಸಮುದಾಯಗಳ ನಡುವೆ ಗಲಾಟೆ ಆಗಬಾರ್ದಂತೆ ನಾವು ಇಲ್ಲಿ ಶಾಂತಿಯನ್ನು ಕಾಪಾಡಬೇಕಂತೇಳಿ ಇದಕ್ಕೆ ಬಂದರೆ ನಮ್ಮ ಮೇಲೇ ಇವರು ಈ ರೀತಿ ದೌರ್ಜನ್ಯ ಮಾಡ್ತಾರೆ. ಮಾದಿಗರು ಯಾರು ಈ ಊರಲ್ಲಿಗೆ ಬರಬಾರ್ದಂತೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಮುಗಿಸ್ತಾ ಇದ್ದೀನಿ. ಜೈ ಭೀಮ್.